ಸುಗಂಧಿತ ಗಾಳಿಯ ನಗರ. ಇಲ್ಲಿ ಹೊಸದೊಂದು ಹಸಿರು ಕ್ರಾಂತಿಗೆ ಚಾಲನೆ ದೊರೆತಿದೆ. ಹೌದು, ರತ್ನಗಂಧಿ ನೆಡುವ ಅಭಿಯಾನ ಇದೇ ಶತಮಾನದ ಪರಿಸರ ಚಟುವಟಿಕೆಗೆ ಹೊಸ ತಿರುವು ನೀಡುತ್ತಿದೆ. ಪ್ರಸಿದ್ಧ ಪರಿಸರ ಹೋರಾಟಗಾರ ಜೀತ್ ಮಿಲನ್ ರೋಚ್ ಅವರ ನೇತೃತ್ವದಲ್ಲಿ ವನಚೇತನ ಹಾಗೂ ಸ್ಥಳೀಯ ಸಂಘಟನೆಗಳ ಸಹಯೋಗದಿಂದ ಈ ಅಭಿಯಾನ ಆರಂಭವಾಗಿದೆ. ರತ್ನಗಂಧಿ ಹೆಸರೇ ಸೂಚಿಸುವಂತೆ ಸುಗಂಧ ನೀಡುವ ಸೌಂದರ್ಯವನ್ನು ಹರಡುವ ಪರಿಸರ ಸ್ನೇಹಿ ಗಿಡ. ಇದು ಮಳೆಗಾಲಕ್ಕೂ ಬೇಸಿಗೆಯ ಸಮಯಕ್ಕೂ ಸೂಕ್ತವಾಗಿ ಬೆಳೆದು ಸುತ್ತಮುತ್ತಲ ವಾತಾವರಣವನ್ನು ಶುದ್ಧಗೊಳಿಸುತ್ತದೆ. ಈ ಗಿಡದ ವಿಶೇಷತೆ ಏನಂದ್ರೆ ಈ ಗಿಡ ನೈಟ್ರೋಜನ್ ಫಿಕ್ಸರ್, ಮತ್ತೆ ಇದಕ್ಕೆ ತುಂಬಾ ಮೇಂಟೆನೆನ್ಸ್ ಕಮ್ಮಿ. ಪ್ರಯೋಜನ ತುಂಬಾ ಏನಂದ್ರೆ ಬಟರ್ಫ್ಲೈಸ್, ಬೀಸ್ ಮತ್ತೆ ಬರ್ಡ್ಸ್, ಪ್ಯಾರೆಟ್ಸ್ ಅದರ ಕೂಡು ತಿನ್ಲಿಕ್ಕೆ ಬರ್ತದೆ. ನಾವು ಇದು ರತ್ನಗಂಧಿ ನಾವು ಒಟ್ಟಿಗೆ 4,500 ತಂದಿದ್ದೇವೆ. ನಾವು ಈಗಾಗಲೇ ಹತ್ತಿರ 1,000 ಗಿಡವನ್ನು ನಾವು ನೆಟ್ಟಿದ್ದೇವೆ. ವಿದ್ಯಾರ್ಥಿಗಳು, ನಾಗರಿಕರು, ಪರಿಸರ ಪ್ರೇಮಿಗಳು ಎಲ್ಲರೂ ಈ ಚಟುವಟಿಕೆಯಲ್ಲಿ ಹೃದಯಪೂರ್ವಕವಾಗಿ ಭಾಗವಹಿಸುತ್ತಿದ್ದಾರೆ. ಹಸಿರು ಕನಸು, ಸುಗಂಧಿತ ಗಾಳಿ, ಶುದ್ಧ ಉಸಿರು ಎಂಬ ಧ್ಯೇಯ ವಾಕ್ಯದೊಂದಿಗೆ ಸಾಗುತ್ತಿರುವ ಈ ಅಭಿಯಾನ ಇತರೆ ನಗರಗಳಿಗೂ ಮಾದರಿಯಾಗಲಿದೆ ಎಂಬುದು ಪರಿಸರ ಪ್ರೇಮಿಗಳ ನಂಬಿಕೆ. ಇದರದ್ದು ನಾವು ವನ ಚಾರಿಟಬಲ್ ಟ್ರಸ್ಟ್ ಇಂದ 2,500 ಗಿಡ ನೆಡ್ತೇವೆ. ಮತ್ತೆ CFL ಅವರು ಕೂಡ 1,500 ಗಿಡ ರತ್ನಗಂಧಿ ಎಲ್ಲದೇ ಬೇರೆ ಗಿಡ ನಾವು ನೆಟ್ಕೊಂಡು. ನಮ್ದು ಈಗ ಮೇಜರ್ಲಿ ನಾವು ಈಗ ಸಿಟಿಯಲ್ಲಿರುವ ವಾರ್ಡ್ಸ್ ಅನ್ನು ನಾವು ಫಸ್ಟ್ ಕವರ್ ಮತ್ತೆ ನಾವು ಹೊರಗೆ ಹೋಗ್ತೇವೆ. ಸೊ ನಮ್ಮ ವನ ಚಾರಿಟಬಲ್ ಟ್ರಸ್ಟ್ 10,000 ಟಾರ್ಗೆಟ್, ಮತ್ತೆ 50,000 ಮ್ಯಾಂಗ್ರೂವ್ ವನ, ಅದು ಕೆಲಸ ಇನ್ನೂ ಸ್ಟಾರ್ಟ್ ಮಾಡಬೇಕು. ನಾವು ಮೀಡಿಯನ್ಸ್ಗಳಲ್ಲಿ ರತ್ನಗಂಧಿಯನ್ನು ಮಾತ್ರ ಹಾಕ್ತಾ ಇದ್ದೇವೆ. ಮತ್ತೆ ಆ ಸೈಡ್ ಈ ಸೈಡ್ ವೈರ್ಸ್ ಎಲ್ಲ ಅದರದ್ದು ನೋಡೋದು ಬೇರೆ ಗಿಡವನ್ನು ಮಾಡ್ತೀವಿ. ಇದರದ್ದು ಮೇಂಟೆನೆನ್ಸ್ ನಾವೇ ಮಾಡ್ತೇವೆ, ವನದಿಂದ ನಾವೇ ಮಾಡೋದು. ಮತ್ತು ಹಾಗಾಗಿ ಹೇಳಿದಾಗೆ ಬೇರೆ ಆರ್ಗನೈಸೇಷನ್ಸ್ ಕೂಡ ಬಂದಿದ್ದಾರೆ ಮುಂಚೆ. ಸೊ ಬೇರೆ ಬೇರೆ ವಾರ್ಡಲ್ಲಿ ಬೇರೆ ಬೇರೆ ಆರ್ಗನೈಸೇಷನ್ಸ್ ಅವರು ಖರ್ಚು ನೋಡ್ತಾರೆ. ನೀವು ಕೂಡ ಈ ಹಸಿರು ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಿ. ನಾವೆಲ್ಲರೂ ಸೇರಿ ಭವಿಷ್ಯದ ಮಂಗಳೂರನ್ನು ನಸು ನಸು ಹಸಿರಿನಿಂದ ಕಟ್ಟೋಣ.